1 hour ಆಯ್ತು ನಾವು ಬಂದು. ಎಲ್ಲಿಂದ ಎಲ್ಲಿ ಹುಡುಕೋದು ಹೇಳ್ರಿ ನಿಮಗೆ? 1 hour ನಾವು ಹುಡುಕ್ಬಿಟ್ವಿ ನೋಡಿ. ಆ ಮೂಲೆಯಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾಕೋ ಮುಖ ತೋರ್ಸಕ್ಕೆ ತುಂಬಾ ಇದು ಮಾಡ್ಕೊಂಡಿದ್ದಾರೆ ತೇಜಸ್ವಿನಿ ಅವರೇ. ಫಸ್ಟ್ ಲಾಗಲ್ಲಿ ತುಂಬಾ ಫೇಮಸ್ ಆಗಿದ್ದೀರಾ ನೀವು. ಸೊ ಗೈಸ್, ಫೈನಲಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಂತೂ ಇಂತೂ ಇವತ್ತು ಪೋಸ್ಟ್ ಮಾಡೋ ಟೈಮ್ ಬಂತು. ಯೂಟ್ಯೂಬಲ್ಲಿ ಒಂದು ಚಾನಲ್ ಓಪನ್ ಮಾಡಿದ್ದೀನಿ. ತುಂಬ ದಿನದ ಹಿಂದ್ಗಡೆ ವೀಡಿಯೋಸ್ ಮಾಡಿದ್ದೆ, ಬಟ್ 2 ವೀಡಿಯೋಸ್ ಮಿಸ್ ಆಗಿಬಿಟ್ಟಿತ್ತು. ಸೊ ಆ ವಿಡಿಯೋ ಡ್ರಾಪ್ ಮಾಡಿಬಿಟ್ಟೆ ಅಲ್ಲೇ. ಇವತ್ತು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಬ್ಯಾಂಗ್ಳೂರಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ಯಾಮಿಲಿ ಜೊತೆ ಅಂತ. ನಿಮ್ಮ ಸಪೋರ್ಟು ಹೀಗೆ ಇರಬೇಕು, ಮುಂದೆನೂ ಇರಬೇಕು. ಇನ್ನು ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ತಿರ್ತೀನಿ. ಏನಾರ ತಪ್ಪಿದರೆ ಹೇಳಿ ತಿದ್ಕೊತೀನಿ. 100% ಶೋ. ಇವಾಗ ಡೈರೆಕ್ಟ್ ಓರಿಯನ್ ಮಾಲಿಗೆ ಹೊಟ್ಟಿದ್ದೀವಿ ವಿತ್ ಫ್ಯಾಮಿಲಿ. ನಾನು ನನ್ನ ಹಳೆ ದೋಸ್ತು ಇಲ್ಲೇ ಇದ್ದಾನೆ, ಸಂಪತ್ ಅಂತ. ಆ್ಯಕ್ಚುಲಿ ತುಂಬ ವರ್ಷದಿಂದ ಇಬ್ಬರು ಚಿಕ್ಕ ವಯಸ್ಸಿಂದನೂ ಒಟ್ಟಿಗೆ ಬೆಳೆದಿದ್ದು. ಇಬ್ಬರು ಹೊರಟಿದ್ದೀವಿ ಕಾರಲ್ಲಿ. ಮುಂದೆ ಫ್ಯಾಮಿಲಿಯವರೆಲ್ಲ ಶಾಪಿಂಗಲ್ಲಿದ್ದಾರೆ. ನಾವು ಬಂದು ಸ್ವಲ್ಪ ಲೇಟ್ ಆಯಿತು. ಸೊ ಇವಾಗ ಮನೆಯಿಂದ ಹೊರಟಿದ್ದೀವಿ. ನೋಡಿ, ಇವನೇ ನನ್ನ ಫ್ರೆಂಡು ಸಂಪತ್ ಅಂತ. ಆಯ್ ಹಳೆ ದೋಸ್ತು. ಇಬ್ಬರು ಒಟ್ಟಿಗೆ ಓದಿದ್ದು, ಒಟ್ಟಿಗೆ ಚಿಕ್ಕ ವಯಸ್ಸಿಂದ 10th ಇಬ್ಬರು ಒಟ್ಟಿಗೆ ಬೆಳೆದಿದ್ದು. ಸೊ ಇಬ್ಬರು ಇವಾಗ ಹೊರಟಿದ್ದೀವಿ. ನಾನು ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿಬಿಟ್ಟ. ನಾನು ಬೇರೆ ಕಡೆ ಎಜುಕೇಷನಿಗೆ ಹೋಗ್ಬಿಟ್ಟೆ. ನೀವು ಹೋಗೋಣ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ. ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ಬಿಟ್ಟು ಶಾಪಿಂಗಲ್ಲಿದ್ದಾರೆ. ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿಲೆಲ್ಲ ಶಾಪಿಂಗಲ್ಲಿದ್ದಾರೆ. ನೋಡೋಣ, ಓರಿಯನಿಗೆ ಹೋಗೋಣ. ನೋಡಿ, ನಮ್ಮ ಕಾರ್ ಇಲ್ಲೇ ಇದೆ. ಓಕೆ, ಬಟ್ ನೀವು ಹೋಗೋಣ. ಫೈನಲಿ ಹೊರಟಿದ್ದೀವಿ ನಾನು ನಮ್ಮ ಫ್ರೆಂಡು. ಗೈಸ್ ನೋಡಿ, ಇಲ್ಲಿ ಓರಿಯನ್ ಮಾಲಿಗೆ ಹೋಗೋಣ ಅಂತ ಆ್ಯಕ್ಚುಲಿ ಬಂದಿದ್ದು. ಇನ್ನು ಗೊರಗುಂಟೆಪಾಳ್ಯ ಸಿಗ್ನಲೇ ಬಿಡೋಕ್ಕಾಗಿಲ್ಲ. 5 ಗಂಟೆ ಆಗೋಕ್ಕೆ ಟೈಮ್ ಬಂತು. 1 ಅವರಿಂದ ಕಾಯ್ತಾ ಇದ್ದೀವಿ. ಏನು ಮಾಡೋಣ? ಇಲ್ಲೆಲ್ಲರೂ ಪಾರ್ಕಿಂಗ್ ಮಾಡ್ಬಿಟ್ಟು ಸುಮ್ಮನೆ ಮೆಟ್ರೋದಲ್ಲಾರ ಬಂದಿದ್ದೀವಿ. ಒಂದು ಪಕ್ಷ ಚೆನ್ನಾಗಿರ್ಬಿಡೋದು. ಮೈಂಡ್ ಸೆಟ್ಟೇ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇಷ್ಟೇ ಟ್ರಾಫಿಕ್ ಅನುಭವಿಸಿದೀವಂತೆ. ಹೋಗ್ಬಿಡೋಣ ಮಂತ್ರಿ ಸ್ಕ್ವೇರಿಗೆ ಡೈರೆಕ್ಟ್ ಹೋಗ್ಬಿಡೋಣ. ಓರಿಯನ್ ಬೋರ್ ಆಗ್ಬಿಡ್ತೀವಿ. ಅವಾಗ ಇಂಟ್ರೆಸ್ಟೇ ಹೋಗ್ಬಿಡ್ತು ಗೈಸ್ ಓರಿಯನ್ ಮೇಲೆ. ನೋಡೋಣ, ಮಂತ್ರಿ ಸ್ಕ್ವೇರಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ನೋಡಿ, ಇದು RNS ಮೋಟರ್ಸು. ನಮ್ದು ಅದಕ್ಕೂ ಭಾರಿ ಗಜಗಜಾಂತರ ಮೆಮೊರಿ ಇದೆ, ಹೇಳ್ಕೊಳಕ್ ಆಗಲ್ಲ ಅಷ್ಟೊಂದು. ನೋಡೋಣ, ಮಂತ್ರಿ ಸ್ಕ್ವೇರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಇದೇ ತರ ಮೈಂಡ್ ಸೆಟ್ ಇದ್ರೆ ಮಂತ್ರಿ ಸ್ಕ್ವೇರ್ ಅಲ್ಲಿ ಸಿಗ್ತೀನಿ ಗೈಸ್. ಫೈನಲಿ ಮಂತ್ರಿ ಸ್ಕ್ವೇರಿಗೆ ರೀಚ್ ಆಗಿದ್ದೀವಿ. ಅಂತ ಬಂದಿದ್ದೀವಿ. ಏನೋ ಈವೆಂಟ್ ಬೇರೆ ನಡೀತಾ ಇದೆ. ಚೆನ್ನಾಗಿದೆ ಈವೆಂಟ್. ಫೈನಲಿ 1 hour ಆದ್ಮೇಲೆ ಮಂತ್ರಿ ಸ್ಕ್ವೇರಿಗೆ ಬಂದ್ಬಿಟ್ವಿ ಗೈಸ್. ಓರಿಯನಿಂದ ಮಂತ್ರಿ ಸ್ಕ್ವೇರಿಗೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ನೋಡಿ, ಯಾವುದೋ ಈವೆಂಟ್ ನಡೀತಾ ಇದೆ. ಆ್ಯಕ್ಚುಲಿ ನಮ್ಮ ಟೈಮ್ ಚೆನ್ನಾಗಿದೆ. 1 hour ಟ್ರಾಫಿಕಲ್ಲಿ ಬಂದು ನಮ್ಮ ಅಕ್ಕ ಸೆಕೆಂಡ್ ಫ್ಲೋರ್ ಅಂದರು. ಸೆಕೆಂಡ್ ಫ್ಲೋರಿಗೆ ಬಂದ್ವಿ. ಬಟ್ ನೋಡಿದ್ರೆ ಎಲ್ಲಿದ್ದಾರೆ ಅಂತಲೇ ಕಾಣ್ತಾ ಇಲ್ಲ. ಇಡೀ ಮಾಲೆಲ್ಲ ಹುಡ್ಕ ಸೆಕೆಂಡ್ ಫ್ಲೋರಲ್ಲಿ. ನೋಡೋಣ, ಕಾಲ್ ಮಾಡ್ತೇನೆ ಇಡೀಲಿ ಒಂದು ನಿಮಿಷ. ನೋಡಿದ್ರೆ ಫೋನೇ ಎತ್ತುತ್ತಾ ಇಲ್ಲ ನಮ್ಮ ಅಕ್ಕ. ಯಾವುದೋ 11 ನಂಬರಿಂದ ಫೋನ್ ಮಾಡ್ತಿದ್ದೀವಿ ಅಂತ ಮಾತಾಡ್ತಾರೆ ಗೈಸ್. ಫೋನೇ ಎತ್ತುತ್ತಾ ಇಲ್ಲ ಗೈಸ್. ಹಿಂಗೆ ಕರೆಸ್ಬಿಟ್ಟು ಲೇಟಾಗಿ ಬಂದಿದ್ದೀವಿ ಅಂತ ಫೋನೇ ಎತ್ತುತ್ತಾ ಇಲ್ಲ. ಬೇಜಾರು ಮಾಡ್ಕೊಂಡ್ಬಿಟ್ಟು ಬನ್ನಿ ನೋಡೋಣ. ಸೆಕೆಂಡ್ ಫ್ಲೋರ್ ಅಂದಿದ್ದಾರೆ. ಇನ್ನೊಂದು ರೌಂಡು ಹೊಡ್ಕೊಂಬರೋಣ ಗೈಸ್. ಇಡೀ ಮಾಲ್ ಆ್ಯಕ್ಚುಲಿ 2 ರೌಂಡ್ ಹೊಡ್ಕೊಂಡು ಬಂದ್ವಿ. ಎಲ್ಲ ಯಾರೋ ದೊಡ್ಡ ಯೂಟ್ಯೂಬರ್ ಬಂದ್ಬಿಟ್ಟಿದ್ದಾರೆ ಅಂದ್ಕೊಂಡು ಎಲ್ಲ ಬರ್ತಾರೆ. ಹಲೋ, ಎಲ್ಲಿದ್ದೀರಾ? ಹಲೋ, ಎಲ್ಲಿದ್ದೀರಾ? ಒನ್ ಅವರ್ ಆಯಿತು ನಾವು ಬಂದು. ಎಲ್ಲಿಂದ ಎಲ್ಲಿ ಹುಡ್ಕೋದು ಹೇಳ್ರಿ ನಿಮಗೆ? 1 hour ಆಯಿತು ನಾವು ಬಂದು. 1 hour ಆಯಿತು ಬ್ರೋ. ಹಾಂ, ಎಲ್ಲಿದ್ದೀರಾ ಹೇಳಿ? ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ ನಾವು. 3rd ಫ್ಲೋರಿಗೆ ಹೋಗ್ಬಿಟ್ರಾ? ಓಕೆ, ಬಂದಿದ್ದೀವಿ. 1 hour ಆಯಿತು ನಾವು ಬಂದು. ಆ್ಯಕ್ಚುಲಿ ಮಾಲೇ ರೌಂಡ್ ಹಾಕ್ಬಿಟ್ಟೆ. ಎಲ್ಲಿದ್ದಾರೆ, ಎಲ್ಲಿ ಯಾವ ಮೂಲೆಯಲ್ಲಿ ಕೂತಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ನಾವು ಇಡೀ ರೌಂಡ್ಸ್ ಓಡಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಬರೀ ಹುಡುಗಿರು ಕಾಣಿಸ್ತಿದ್ದಾರೆ ಹೊರತು ನಮ್ಮವ್ರು ಕಾಣಿಸ್ತಾ ಇಲ್ಲ. ಬರೀ ಇಂಥದೆಯಾ ನಮ್ಮನ್ನೇ ನೋಡ್ತಾರೆ. ಯಾರೋ ದೊಡ್ಡ ಯೂಟ್ಯೂಬರ್ ಬಂದ್ಬಿಟ್ಟಿದ್ದಾರೆ ಅಂತ. ಇಲ್ಲಿ ಪರವಾಗಿಲ್ಲ, ಇಟ್ಸ್ ಓಕೆ, ಇಟ್ಸ್ ಹ್ಯಾಪನ್ಸ್. ಅವಾಗಲಿಂದ ಹುಡುಕ್ತಾ ಇದೀವಿ, ಎಲ್ಲಿದ್ದಾರೆ ಅಂತ ಹೇಳ್ತಾನೆ ಇಲ್ಲ. ಬಟ್ ನಾವು ಹುಡುಕ್ಬಿಟ್ವಿ ನೋಡಿ. ಆ ಮೂಲೆಯಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಆಗ್ಲಿಂದ 1 ಅವರಿಂದ ತುಂಬ ಆಟಾಡ್ತಿದ್ದಾರೆ. ನಾವು ಬರೋದು ಲೇಟ್ ಮಾಡಿದ್ವಿ ಅಂತ. ಸೊ ವಿ ಗಾಟ್ ಇಟ್. ಅಲ್ಲಿದ್ದಾರೆ, ಕೇಳದೆ ಹುಡುಕ್ತಾ ಇದೀವಿ. ನೋಡಿ, ನಮ್ಮ ಮಾನಸ ಹಾಯ್ ಮಾಡ್ತಿದ್ದಾಳೆ. ಫೈನಲಿ ಹುಡುಕ್ಬಿಟ್ವಿ. ಹೋಗೋಣ ಬನ್ನಿ, ನೋಡೋಣ. ಕೆಳಗಡೆ ಫ್ಲೋರಲ್ಲಿದ್ದಾರೆ. ಇಲ್ಲಿದ್ದಾರೆ ಅಂತ ಬಂದರೆ ಇಲ್ಲಿಂದ ಮತ್ತೆ ಎಲ್ಲ ಇದಕ್ಕೆ ಹಾಕ್ಬಿಟ್ಟಿದ್ದಾರೆ.
ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೋನ್ ನೋಡಿ ಗೈಸ್, ನೋಡಿ ಅಲ್ಲಿಗೆ ನೋಡಿ ಆ ಸೈಡಲ್ಲಿ ಬರ್ತಾ ಇದ್ದಾರೆ ಗೈಸ್. ನೋಡಿ ಹುಡುಕಿದೀವಿ, ಅಂತೂ ಇಂತೂ ಹುಡುಕ್ಬಿಟ್ವಿ. ಏನಾರ ಎಷ್ಟೇ ಕಷ್ಟ ಆದರೂ ಇಲ್ಲೇ ಇದೆ ನೋಡಿ. ಇವ್ನು ನಮ್ಮ ರಿತ್ವಿಕ್, ಇವನು ಸಂಪತ್ ಅವ್ರ ತಮ್ಮ, ಇವಳು ನನ್ನ ತಂಗಿ ಮಾನಸ, ಇವ್ರು ನಮ್ಮ ಅತ್ತೆ ಚಿಕ್ಕತ್ತೆ, ಇವ್ರು ನಮ್ಮ ದೊಡ್ಡತ್ತೆ, ಇವ್ರು ನಮ್ಮ ಅಮ್ಮ ಮದರ್ ಇಂಡಿಯಾ. ಯಾಕೋ ಮುಖ ತೋರ್ಸಕ್ಕೆ ತುಂಬ ಇದು ಮಾಡ್ಕೊಂಡಿದ್ದಾರೆ ತೇಜಸ್ವಿನಿ ಅವರೇ. ಫಸ್ಟ್ ವ್ಲಾಗಲ್ಲಿ ತುಂಬ ಫೇಮಸ್ ಆಗಿದ್ದೀರಾ ನೀವು. ಆ್ಯಕ್ಚುಲಿ ಈ ಥರ ಮಾಡ್ಬಿಟ್ರೆ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಗೈಸ್. ನೋಡಿ ಇವ್ರೆ ಆಯ್ ಮಾಡಿ, 100% ಪೋಸ್ಟ್ ಮಾಡೇ ಮಾಡ್ತೀವಿ. ಇವರೇ ನಮ್ಮ ತೇಜಸ್ವಿನಿ ಅಂತ ಫಸ್ಟ್ ವ್ಲಾಗ್ ನೋಡಿದಿರಲ್ಲ ಇವರೇ. ನೋಡಿ ಆಯ್ ಮಾಡ್ತಿದಾರೆ ಅವ್ರ ಮಗ. ಪುನಃ ಆಯ್, ಹೊಸ ಆ್ಯಡ್ ಆಗಿದ್ದಾರೆ ನಮ್ಮ ವ್ಲಾಗಿಗೆ. ಆಯ್ ಗೈಸ್, ಫೈನಲಿ 1 ಅವರಿಂದ ವೆಯ್ಟ್ ಮಾಡಿಸಿ ಇವಾಗ ಸಿಕ್ಕಿದ್ದಾರೆ. ಇವರು ನಮ್ಮ ಪುಸಿ ಪುಪ್ಪಿ ಅಂತ ನಮ್ಮ ಚಿಕ್ಕತ್ತೆ, ಇವರು ನಮ್ಮ ಮಣಿಮಾಯ್ ಅಂತ ದೊಡ್ಡತ್ತೆ, ಬ್ಯೂಟಿ ಅತ್ತೆ. ನೋಡಿ ಗೈಸ್, ನಮ್ಮಮ್ಮ ನೋಡಿ ಇಲ್ಲಿ ಎಕ್ಸ್ಲೀಟರಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದಾರೆ. ಇವ್ರು ಬ್ಲಾಗ್ ಯಾರ ಮಾಡ್ಕೊಳ್ಳಿ ಅಂತ. ನೋಡಿ ನಮ್ಮ ಅಕ್ಕ ಫಸ್ಟ್ ಬ್ಲಾಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಜಸ್ಟ್ ಸುಮ್ಮನೆ ಸ್ಟೋರಿ ಹಾಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಫುಲ್ ಇದರಲ್ಲಿ ಓಡ್ತಿದ್ದಾರೆ. ತೇಜಸ್ವಿನಿ ಅವರೇ, ಒಂದು ನಿಮಿಷ, ಯಾಕೆ ಇಷ್ಟೊಂದು ಬೇಜಾರು, ಯಾಕೆ ಇಷ್ಟೊಂದು ನೊಂದೋಗ್ಬಿಟ್ಟಿದ್ದೀರಾ? ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂತನಾ? ಇರಲಿ, ಇವಾಗ ಒಂದು ಡೈಲಾಗ್ ಬಿಡಿ. ನಿಮ್ಮ ಕಡೆಯಿಂದ ಒಂದು ಸಪೋರ್ಟ್ ಇದ್ರೆ ನಾವು ಬೆಳೆಯೋಕ್ಕಾಗೋದು. ಇವಾಗ ಒಂದು ಏನಾದರೂ ಒಂದು ಹೇಳೋಕ್ಕೆ ಓಕೆ. 100% ಶೋರ್. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಎಲ್ಲ ಇದ್ರೆ 100% ಸಪೋರ್ಟ್ ಮಾಡ್ತೀವಿ. ನಮಗೊಂದು ಮಾತು, ನಮ್ಮ ವಿಡಿಯೋಗೊಂದು ಮಾತು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಓಕೆ, ಥ್ಯಾಂಕ್ ಯು. ಓಕೆ ಗೈಸ್, ಹೋಗ್ತಾ ಇದೀವಿ ನಾವು ಫುಡ್ ಕೋರ್ಟಿಗೆ. ಹೋಗ್ಬಿಡ್ತಿದ್ದೆ ಇವಾಗ ನಾನೇ ಫುಡ್ ಕೋರ್ಟಿಗೆ ಅಂತ, ಫುಡಿಗೆ ಹೋಗ್ಬಿಡ್ತಿದ್ದೆ ಡೈರೆಕ್ಟ್. ನೋಡಿ ಇಲ್ಲಿ ನನ್ನ ತಂಗಿಗೆ ಮಾನಸ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಬನ್ನಿ ಇಲ್ಲಿ ಸ್ಲಿಪ್ಪರ್ ತೋರಿಸಿಲಿ. ಕಾಲೇಜಿಗೆ ಹೋಗ್ತಾವಳ ಅಂತ ಸ್ಲಿಪ್ಪರ್ ಕೊಡ್ಸಿದಾರೆ ನಮ್ಮ ತೇಜಸ್ವಿನಿ ಅವರು. ಅಕ್ಕ ನಮಗೇನಿಲ್ವಾ? ನಮಗೇನಿಲ್ವಾ? ಆ್ಯಕ್ಚುಲಿ ನಾವು ಲೇಟಾಗಿ ಬಂದಿದ್ದೀವಿ ಅಂತ ನಮಗೇನಿಲ್ವಾ? ಈಗ ಫುಡ್ ಕೋರ್ಟಲ್ಲಿ ಬಿರಿಯಾನಿ ಕೊಡಿಸ್ತೀರಂತ. ಈಗ ಫುಡ್ ಕೋರ್ಟಲ್ಲಿ ಬಿರಿಯಾನಿ ಕೊಡಿಸ್ತೀರಾ? ಅವಾಗ ಕೊಡಿಸ್ತೀರಾ? ಇವಾಗ ಕೊಡ್ಸಲ್ವಾ? ಅಕ್ಕ ಇವಾಗ ನಾಳೆಗೆ ಅವ್ರ ಮಗ ಏನೋ ಹೇಳಕ್ಕೆ ಟ್ರೈ ಮಾಡ್ತಿದ್ದಾರೆ, ಬಟ್ ಅದಾಗ್ತಿಲ್ಲ. ಇವನು ನಮ್ಮ ಗ್ಯಾಂಗಲ್ಲಿ ಒಬ್ಬ ರಿತ್ವಿಕ್ ಗೌಡ ಅಂತ, ನಮಗೆಲ್ಲ ಗೊತ್ತಾಗೋಯ್ತು. ಇವನೇ ನಿಜವಾದ ಟಾಪ್ ಲೀಡರ್ ಅಂತೆ. ಏನ್ ಪಪ್ಪಿ ಟಾಪ್ ಲೀಡರ್? ನಿಮ್ಗೆ ಕರ್ಕೊಂಡ್ಬಂದಿದ್ದು ಇವನೇನಾ? ಓರೇನ್ ಮಲ್ಲಿ ಕರ್ಕೊಂಡು ಹೋಗ್ಬಿಟ್ಟಿದ್ದಂತೆ, ಮಂತ್ರಿ ಸ್ಪೇರಿಗೆ ಕರ್ಕೊಂಡು ಹೋಗೋ ಅಂದ್ರೆ. ಇವ್ರು ನೋಡಿ ನಮ್ಮ ಮದರ್ ಇಂಡಿಯಾ ಫುಲ್ ಯಾಕೋ ಬೇಜಾರಲ್ಲಿದ್ದಾರೆ, ಏನೋ ಗೊತ್ತಿಲ್ಲ. ಓ ಸೋ ಸಾರಿ ಸಿಸ್ಟರ್. ಹುಡುಗಿರಿಗೆಲ್ಲ ಕೂತ್ಕೊಂಡು ಏನು ಮಾಡೋದು. ಫುಡ್ ಕೋರ್ಟಿಗೆ ಬಂದಿದ್ದೀವಿ ಗೈಸ್. ನೋಡಿ ಫೈನಲಿ ಫುಡ್ ಕೋರ್ಟಿಗೆ ಬಂದಿದ್ದೀವಿ ಇವಾಗ, ಫ್ಯಾಮಿಲಿ ಎಲ್ಲ ಅಂತೂ ಇಂತೂ ಹುಡುಕಿ ಫುಡ್ ಕೋರ್ಟಿಗೆ ಕರ್ಕೊಂಡ್ಬಂದಿದ್ದಾರೆ. ನಮ್ಮ ಸ್ಪಾನ್ಸರ್ ಎಲ್ಲ ತೇಜಸ್ವಿನಿ ಅವ್ರು ಇವಾಗ. ಅಕ್ಕ ನೀವೇ ಅಲ್ವಾ ಸ್ಪಾನ್ಸರ್ ಇವಾಗ? ರೈಟ್, 100%. ಅದೆಷ್ಟೇ ಬಿಲ್ ಆಗಲಿ ಇವರಿಬ್ಬರು ಸ್ಪಾನ್ಸರ್ ಅಂತೆ. ನಮ್ಮ ಪುಷ್ಪ ಆಂಟಿ ಅವರು ಮತ್ತು ನಮ್ಮ ತೇಜಸ್ವಿನಿ ಆಂಟಿ ಅವರು ಇಬ್ಬರು ಸ್ಪಾನ್ಸರ್ ಗೈಸ್. ಆ್ಯಕ್ಚುಲಿ ಅವ್ನ ಮಗ 100% ಕೊಡಿಸ್ತಾರಂತೆ. ಓಕೆ ಥ್ಯಾಂಕ್ ಯು. ಇಲ್ಲೇ ಕುತ್ಕೊತೀವಿ. ಅಕ್ಕ ಕುಪ್ಪಿ ಏನು ಕೊಡಿಸ್ತೀರಾ? ಕುಪ್ಪಿ ಹೊಸ ಬ್ಲಾಗ್ ಮಾಡ್ತಿದ್ದೀನಿ ನಿಮ್ಮ ಕಡೆಯಿಂದ. ಫಸ್ಟ್ ಬ್ಲಾಗಿಗೆ ಏನು ಕೊಡಿಸ್ತೀರಾ? ಚಿಕನ್ ಬಿರಿಯಾನಿ ಕೊಡಿಸ್ತಾರಂತೆ. ಓಕೆ ಥ್ಯಾಂಕ್ ಯು. ಸೋ ಸ್ಯಾಡ್. ಓಕೆ, ನಾವು ತಿಂತೀವಿ ಗೈಸ್. ಹನುಮಾನ್ ಜಯಂತಿ ಆದರೆ ನಾವು ತಿಂತೀವಿ. ನಾವು ಯಾವ ಡೇನೂ ನೋಡಲ್ಲ, 100% ತಿಂತೀವಿ ನಾವು. ಬೇಗ ಸುಮ್ಮನೆ ಹೆಂಗಂದೆ ಮತ್ತೆ ವೆಜ್ ತೊಗೊಬಂದ್ಬಿಡಿ, ಮತ್ತೆ ನಾನ್ ವೆಜ್ ತೊಗೊಬಂದ್ಬಿಟ್ಟಿರಾ? ಮಗ ಫಸ್ಟ್ ಬ್ಲಾಗ್ ಮಾಡ್ತಿದ್ದೀನಿ, ನಿಮ್ಮ ಕಡೆಯಿಂದ ಏನಾದರೂ ಮಾತು, ಸಬ್ಸ್ಕ್ರೈಬು, ಲೈಕ್ಸು ಎಲ್ಲ ಮಾಡಿ. ಹೌದು, ನಿಮ್ಮ ಕಡೆಯಿಂದ ಸಪೋರ್ಟ್. ಗೈಸ್ ಅಂದು ಇಂಟು ಫುಡ್ ಕೋರ್ಟಿಗೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ. ಶಾಪಿಂಗ್ ಏನೂ ಮಾಡಿಸ್ತಾ ಇಲ್ಲ. ಅವ್ರವರೇ ಶಾಪಿಂಗ್ ಮಾಡ್ಕೊಂಡು ಅವ್ರವರೇ ಮುಗಿಸ್ಕೊಂಡ್ಬಿಟ್ಟಿದ್ದಾರೆ. 1 ಅವರ್ ಲೇಟ್ ಮಾಡಿದ್ದೀವಿ ಅಂತ. ಹಾಂ, 600 ರೂಪಾಯಿ. ಹಾಂ ಹಾಂ ಒಳ್ಳೆ ಲೇಟಾಗಿ ಬಂದಿದ್ರೆ ಇದೇ ತಪ್ಪು, ಬೇಗ ಬಂದಿದ್ರೆ ಎಲ್ಲ ನಾವು ಏನೇನೋ ತೊಗೊತಾ ಇದ್ವಿ. ಮತ್ತೆ ನೋಡಿ ಜಸ್ಟ್ ನೋಡಿ ಗೈಸ್, ಲಿಪ್ ಬಾಂಬ್ ಎಲ್ಲ ಸ್ಟುಡಿಯೋದಲ್ಲಿ ಏನೇನೋ ತೊಗೊಂಡಿದ್ದಾಳೆ. ನಮ್ಗೆ ಏನೂ ಇಲ್ಲ ಅಷ್ಟೇ. ಮಂತ್ರಿ ಸ್ಕ್ವೇರಲ್ಲೆಲ್ಲ ಎಕ್ಸ್ಪೆನ್ಸಿವ್. ಕೆಳಗಡೆ ಈಗ ಅಷ್ಟೇ ತಾನೇ ಬಿಡುಕುಪ್ಪಿ. ನಿಮಗೆಲ್ಲ ಏನು ಅವೆಲ್ಲ ನಮ್ಮ ಅತ್ತೆಯವರು ಒಂದು ಹೊಸ ನಮ್ಮ ಅತ್ತೆಯವರು ನನ್ನ ಚಾನಲ್ಗೆ ಒಂದು ನ್ಯೂಸ್ ಕೊಡ್ತಾರಂತೆ, ಒಂದು ಇನ್ಫಾರ್ಮೇಷನ್ನು. ನೋಡಿ ಏನಂತ ಕೊಡ್ತಾರೆ. ಹೊಸ ಹುಡುಗ
ಕುಸುಮಾ ಈಗ ಮೊದಲನೇ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾ ಇದ್ದಾನೆ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಇದು ಆಕ್ಚುಲಿ ಚೆನ್ನಾಗಿರೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು, ಹೊಸ ಬಿಡಿ ಹಿಂಗೆ ಇರಬೇಕು. ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ, ಮುಂದೆ ಸಪೋರ್ಟ್ ಹಿಂಗೆ ಇರಲಿ. ಮುಂದೆ ಹೋಗ್ತಾ ಹೋಗ್ತಾ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತೀನಿ. ಎಲ್ಲಾದ್ರೂ ತಪ್ಪಾಗಿದ್ರೆ, ಬೇಜಾರಾಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ಮುಂದೆ ಬರೋ ವಿಡಿಯೋದಲ್ಲಿ ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಇರಲಿ. ಇವರು ನಮ್ಮ ಅಕ್ಕ ನಮ್ಮ ಅತ್ತೆ ಫುಡ್ ಕೋರ್ಟಿಗೆ ಆರ್ಡರ್ ಮಾಡಕ್ಕೆ ಹೋಗಿದ್ದಾರೆ. ಸಾರಿ ನೋಡಿ, 200 ರೂಪಾಯಿ ಕೊಟ್ಟು ತಗೊಂಡ್ಬಿಟ್ಟಿದ್ದಾರೆ ಮಂತ್ರಿ ಸ್ಕ್ವೇರಲ್ಲಿ. ಏನೋ ಮಾಡೋಕ್ಕಾಗಲ್ಲ, ತುಂಬ ಇಷ್ಟ. ಗೈಸ್ ಜಸ್ಟ್ ಇಗ್ನೋರ್ ಇಟ್. ಚಿಕ್ಕ ಹುಡುಗ ಏನೋ ಮಾತಾಡ್ತಾನಂತ ಬೇಜಾರು ಮಾಡ್ಕೊಂಬೇಡಿ. ನಮ್ಮ ಹುಡುಗ ಇವನು. ಏನೋ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಫಸ್ಟ್. ಬೆಲ್ ಐಕಾನ್ ಒತ್ತಿದ್ಯಾ? ಓಕೆ, ಥ್ಯಾಂಕ್ ಯು ಗೈಸ್. ಟ್ಯಾಂಕ್ ಯು ಚಿನ್ನ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನೋಡಿ, ಇಬ್ರು ದೊಡ್ಡ ಬಿಲ್ಡಪ್ ಅಲ್ಲಿ ಹೋದ್ರು, ಏನು ತಗೊಂಡೇ ಬಂದಿಲ್ವಂತೆ. 1000 ರೂಪಾಯಿ ಎಷ್ಟೋ 3000 ಆಗುತ್ತಂತ ಬಿಲ್ಲು. ಗೈಸ್ ನೋಡಿ, ಇಬ್ರು ಹೋಗಿದ್ವಿ. ಏನ್ ನೋಡಿದ್ರೆ ನಾವು ಕಾಯ್ಕೊಂಡು ಕೂತಿದೀವಿ ಅಭ್ಯಪಾರಿಗಳ ತರ. ಇವೆಲ್ಲ ಮುಖಗಳು ನೋಡ್ತಿದ್ರಿ, ಏನು ತಂದೆ ಇಲ್ವಂತೆ ಗೈಸ್. ಎಕ್ಸ್ಕ್ಯೂಸ್ ಮೀ ಪುಷ್ಪ ಆಂಟಿ, ಸ್ವಲ್ಪ ಮುಖ ತೋರಿಸಿ. ಏನೋ ಗೈಸ್ ನೋಡಿ, ಮಂದಿರ ಸ್ಕ್ವೇರಿಗೆ ಕರ್ಕೊಂಡ್ಬಂದ್ಬಿಟ್ಟು ಫುಡ್ ಕೋರ್ಟಿಂದ ಹಂಗೆ ಕರ್ಕೊಂಡ್ಬರ್ತಿದ್ದಾರೆ. ಇಲ್ಲ, ನಮಗೆ ಶಾಪಿಂಗ್ ಏನೂ ಮಾಡಿಸಿಲ್ಲ ಸಂಪತ್. ಶಾಪಿಂಗ್ ನಮಗೆ 1 ರೂಪಾಯಿ ಏನೂ ಮಾಡಿಸಿಲ್ಲ. ನಮಗೆ ಇವಾಗ ಫುಡ್ ಕೋರ್ಟಲ್ಲಿ ಏನಾದರೂ ಬೇಕೇ ಬೇಕು. ಏನಂತೀಯ ಸಂಪತ್ ಇದಕ್ಕೆ? ನಾವು ಅಷ್ಟು ದೂರದಿಂದ ಟ್ರಾಫಿಕಲ್ಲಿ ಕೊಡಿಸ್ಬೇಕು. ಇಲ್ಲ ಬ್ಲಾಗಲ್ಲಿ ಮಾನ ಮರ್ಯಾದೆ ಕಳೆದ್ಬಿಡ್ತೀನಿ ಪಪ್ಪಿ. ಲಾಸ್ಟಲ್ಲಿ ಬಿರಿಯಾನಿ ಬೇಡ, ನಮಗೆ ಮಂದಿರ ಸ್ಕ್ವೇರ್ ಬಿರಿಯಾನಿನೇ ಬೇಕು, ಲೆಗ್ ಪೀಸೇ ಬೇಕು ಪಪ್ಪಿ. ಗೈಸ್ ನೋಡಿ, ಹೇಳ್ಕೊಂಡು ಹೋಗ್ತಿದ್ದಾರೆ. ಏನಾರಾಗ್ಲಿ ಬಾ, ನಾನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಬಾ ಅಂತ ಕರೀತಿದ್ರು. ನೋಡಿ ಗೈಸ್, ನೋಡಿ ಅವ್ರ ಎಕ್ಸ್ಪ್ರೆಷನ್ ನೋಡಿ, ಅವರು ಮುಖದ ರಿಯಾಕ್ಷನ್ ನೋಡಿ. ರಿತ್ವಿಕ್ ನೋಡಿ ಐಸ್ ಕ್ರೀಮ್ ಕೊಡ್ತೀನಿ ಅಂತ ಹೋಗಿದ್ದಾನೆ. ಏನು ಮಾಡ್ತಾನೆ ನೋಡೋಣ. ಇಲ್ಲಿ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೋಗಿದ್ದಾನೆ. ಸ್ಪಾನ್ಸರ್ ಇವನೇ. ಬ್ರೋ ನಮಗಿಲ್ವಾ? ಯಾಕೆ ಬ್ರೋ ಏನು ಕೇಳು ಅಲ್ಲಿ. ಬ್ರೋ ಏನೋ ಕೇಳ್ತಿದ್ದಾನೆ, ಯೂಟ್ಯೂಬಲ್ಲಿ ನೋಡ್ಕೊಂಡು ಕೇಳ್ತಿದ್ದಾನೋ ಇಲ್ಲ. ಬ್ರೋ ಯಾಕೆ ಬ್ರೋಗೆ ಯಾರು ರೆಸ್ಪಾನ್ಸೇ ಮಾಡ್ತೀವಲ್ಲ. ಯಾರು ಇವನಂದ್ರೆ ಬೆಲೆ ಇಲ್ವಾ? ವೆರಿ ಅನ್ರೆಸ್ಪೆಕ್ಟ್ ಆಗ್ತಿರೋದು. ಇವನಿಗೆ ಏನೋ ಕೇಳ್ತಿದ್ದಾನೆ ನೋಡಿ ಗೈಸ್. ಏನು ಕೇಳ್ತಿದ್ದಾನೋ ಗೈಸ್. ಬ್ರೋ ಏನು ನಿನಗೆ ರೆಸ್ಪಾನ್ಸ್ ಇಲ್ವಾ? ಬಾ ಹೋಗ್ಲಿ, ಕೆಳಗಡೆ ಕೊಡಿಸ್ತೀನಿ ಬಾ. ನಾನು ಕೊಡಿಸ್ತೀನಿ ಬಾ. ಅವರೆಲ್ಲ ಆಲ್ರೆಡಿ ಹೋಗಾಯ್ತು ಬಾ. ಯಾಕೆ ತಲೆ ಕೆಡಿಸ್ಕೊಂತೀಯ ನೋಡು. ಅವರು ಏನು ಗೈಸ್ ನೋಡಿ, ಹುಡ್ಕೊಂಡು ಹೋಗ್ತಿದ್ದಾನೆ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂತ. ಗೈಸ್ ಮಂತ್ರಿ ಸ್ಕ್ವೇರಲ್ಲಿ ಈವೆಂಟ್ ನಡೀತಿದೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿದೆ. ನಮ್ಮಮ್ಮ ನೋಡಿ ಗೈಸ್, ಎಕ್ಸಿಲೇಟರ್ ಹೋಗೋಕ್ಕೆ ಸ್ವಲ್ಪ ಹೆದರ್ತಾ ಇದ್ದಾರೆ. ಓ ಪುಷ್ಪ ಆಂಟಿ, ಏನು ಕರ್ಕೊಂಡು ಹೋಗ್ಬಿಟ್ಟು ಸಾಧಿಸ್ಬಿಟ್ರಲ್ಲ. ಪುಷ್ಪ ಆಂಟಿ ಸಾಧಿಸ್ಬಿಟ್ರಲ್ಲ. ಗೈಸ್ ನೋಡಿ, ಎಕ್ಸಿಲೇಟರ್ನಲ್ಲಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು. ಬರೀ ಡ್ರಾಮಾ ಗೈಸ್, ಬರೀ ಡೌಗಳು ಏನು ಮಾಡೋಕ್ಕಾಗಲ್ಲ. ಗೈಸ್ ಈವೆಂಟ್ ನಡೀತಾ ಇದೆ, ಸ್ವಲ್ಪ ಗೈಸ್ ಏನೋ ಐಸ್ ಕ್ರೀಮ್ ಅಂತ ನೋಡಿ ಗೈಸ್. ನಿಮ್ಮ ಕೊಡ್ತಾನೆ ಐಸ್ ಕ್ರೀಮ್ ಕೊಡ್ಸ್ಕೊಳ್ತಾಳ ನನ್ನ ತಂಗಿ. ನೋಡಿ ಗೈಸ್, ತುಂಬ ಕ್ರೌಡ್ ಇದೆ, ಚೆನ್ನಾಗಿದೆ ಈವೆಂಟು. ಗೈಸ್ ನೋಡಿ, ತುಂಬ ಕ್ರೌಡ್ ಇದೆ. ನೆಕ್ಸ್ಟ್ ಡ್ಯಾನ್ಸ್ ನಮ್ಮದೇ ಇರೋದು. ಅಷ್ಟೊಂದು ಧೈರ್ಯ ಇಲ್ಲ. ಆ್ಯಕ್ಚುಲಿ ಬ್ಲಾಗ್ ಮಾಡ್ತಿರೋದೇ ಕಷ್ಟದಲ್ಲಿ. ಇನ್ನು ಇಷ್ಟು ಕ್ರೌಡಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅಂದರೆ ಬೇಡ ಬಿಡಿ, ಹೋಗ್ಲಿ. ಗೈಸ್ ನಮ್ಮ ಅಕ್ಕ ನೋಡಿ ಸ್ನ್ಯಾಪ್ ಮಾಡ್ತಾವಳೆ. ನಿಧಾನಕ್ಕೆ ಹಿಂದೆಯಿಂದ ಹೋಗಿ ಹಿಡಿತೀನಿ. ಸ್ನ್ಯಾಪ್ ಮಾಡೋಣ, ಯಾರಿಗೂ ಗೊತ್ತಿಲ್ದಂಗೆ ಸ್ನ್ಯಾಪ್ ಮಾಡಬೇಕು ಅಂತ ಹುಡುಕ್ತಾ ಇದ್ದಾಳೆ ಯಾವ್ದಾದ್ರು ಏನಾರು ಒಂದು ಸ್ನ್ಯಾಪ್ ಮಾಡೋಣ ಅಂತ. ನೋಡಿ ಸ್ನ್ಯಾಪ್ ಓಪನ್ ಮಾಡ್ಕೊಂಡು ಸ್ನ್ಯಾಪ್ ಹೋಗ್ತಾ ಇದ್ದಾಳೆ. ನೋಡಿ ಗೈಸ್ ನಮ್ಮ ಅಕ್ಕ ಕಿಲಾಡಿ ಸ್ನ್ಯಾಪ್ ಮಾಡೋಣ, ಯಾರಿಗೂ ಗೊತ್ತಿಲ್ದಂಗೆ ಮಸ್ತಾಗಿರೋದು ಯಾವ್ದಾರು ಬ್ರ್ಯಾಂಡ್ ಸಿಕ್ಕಿದ್ರೆ ಅಂತ ಹುಡ್ಕೊಂಡು ಹೋಗ್ತಿದ್ದಾರೆ. ನೋಡಿ ಗೈಸ್, ಅಕ್ಕ ನಮಗೆ ಬಿಟ್ಬಿಟ್ಟು ಸ್ನ್ಯಾಪ್ ನಮ್ಮದು ನಮ್ಮದು ಸ್ನ್ಯಾಪ್ ಹಾಗಾದ್ ನೋಡಿ ಗೈಸ್, ದುಡ್ಡಿಲ್ಲ, ಸ್ಯಾಲ್ರಿ ಎಲ್ಲ ಹೋಯ್ತು ಅಂತ ಸುಳ್ಳು ಹೇಳ್ತವ್ರು. 900 rupees. ನೋಡಿ ಗೈಸ್, 900, 1050. ನೋಡಿ ಗೈಸ್.
ಇಷ್ಟೊಂದೆಲ್ಲ ತೊಗೊಂಡಿದ್ದಾರೆ, ತುಂಬ ಎಕ್ಸ್ಪೆನ್ಸಿವ್ ಎಲ್ಲ ಐಟಮ್ಸ್ ತೊಗೊಂಡಿದ್ದಾರೆ. 3000 ಫುಡ್ ಕೋರ್ಟಲ್ಲಿ ಬಿಲ್ ಮಾಡ್ಬಿಟ್ಟು ಬಂದಿದ್ದಾರೆ. ಇದಕ್ಕೆಲ್ಲ ಏನಂತ ಹೇಳೋಣ ಗೈಸ್ ಇವಾಗ ಹೇಳಿ, ನೀವೇ ಉತ್ತರ ಕೊಡಬೇಕು ಗೈಸ್ ಇದಕ್ಕೆ. ಗೈಸ್ ನೋಡಿ, ತುಂಬ ನಾಚಿಕೆ ನಮ್ಮ ಮಕ್ಕಳಿಗೆ, ತುಂಬ ಅಂದರೆ ತುಂಬ ನಾಚಿಕೆ. ಅವಳು ಎಷ್ಟು ನಾಚಿಕೆ ಯಾರೂ ಪಡ್ಕೊಳ್ಳಲ್ಲ ಗೈಸ್. ಅಕ್ಕ ಶೂ ಕೊಡ್ಸಕ್ಕ, ಅಕ್ಕ ಶೂ ಕೊಡ್ಸಕ್ಕ, ಅಕ್ಕ ಕ್ರೆಡಿಟ್ ಕಾರ್ಡ್ ಕೊಡಕ್ಕ ನಾನೇ ಸ್ವೈಪ್ ಮಾಡ್ಕೊಂಡು ಉಚ್ಕೊಂದಿನಿ ಕೊಡಕ್ಕ. ಅಕ್ಕ ಅಲ್ಲಿಂದ ಫೋನ್ ಮಾಡಿ ಕರ್ಸ್ಕೊಂಡು ಇಷ್ಟೇನಾ ಅಕ್ಕ ನಮಗೆ? ಅಕ್ಕ ಹೋಗ್ಲಿ ಬೇಡ, ಸ್ಪೋರ್ಟ್ಸ್ ವೇರು ಇಷ್ಟೇ ಅಕ್ಕ. ಝೂಡಿಯೋ ಮೇಲಿದೆ ಅಲ್ಲಿ, ಡಿ ಮಾರ್ಟಲ್ಲಿ ಬೇಡ, ನಿನ್ನೆ ಕೊಡ್ತಿದ್ಯಾ ಇದ್ರಲ್ಲಿ ವಿಶಾಲ್ ಮಾರ್ಟಲ್ಲಿ ನಾವು ತೊಗೊಂಬಂದ್ವಿ ನಾವು. ಅಕ್ಕ ಹೋಗ್ಲಿ ಗೇಮ್ ಸರ್ ಆಡ್ಸಕ್ಕ. ಅಕ್ಕ ಅಲ್ಲಿಂದ ಬಂದಿರೋದಕ್ಕೇನು ಇಲ್ವೇನಕ್ಕ? ಏನಮ್ಮ ಗೈಸ್ ನೋಡಿ, ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದಾರೆ. ಇವರಿಬ್ರು ಇದಾರಲ್ಲ ಇವರು, ಇಷ್ಟೇ ಗೈಸ್, ಏನು ಮಾಡೋಕ್ಕಾಗಲ್ಲ. ನೋಡಿ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇವ್ರದ್ದು ಫೋಟೋ ಹುಚ್ಚು ಗೈಸ್, ಏನು ಮಾಡೋಣ ಗೈಸ್, ಏನು ಕೊಡಿಸ್ದಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದಾರೆ ಗೈಸ್. ನೋಡಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕರ್ಕೊಂಡು ಹೋಗ್ತಾರೆ. ಇವರೇ ಮುಖ ನೋಡ್ಕೊಳ್ಳಿ, ತೇಜಸ್ವಿನಿ ಅಂತ ಇನ್ಸ್ಟಾದಲ್ಲಿ ನಾಯಕ್ ಪೇಜು ಅಂತ ಇದೆ, ಎಲ್ಲ ಫಾಲೋ ಮಾಡ್ತಿರೋದೆಲ್ಲ ಅನ್ಫಾಲೋ ಮಾಡಿ ಗೈಸ್. ಬರೀ ಮೋಸ ಗೈಸ್, ಬರೀ ಚೀಟಿಂಗ್ ಇವೆಲ್ಲ ಬಿಡೋದಿಲ್ಲ. ಅದೇ ಬರೀ ಇವ್ರದ್ದು ಗೈಸ್. ಸ್ಟುಡಿಯೋ ಇದೆ, ಬಟ್ಟೆ ಕೊಡಿಸ್ತೀನಿ ಬಾರೋ ಅಂತ ಕಾಲ್ ಮಾಡಿ ಕರೆಸ್ಬೋದು ಗೈಸ್. ಈ ಥರ ಇದು ಮೋಸ ಗೈಸ್. ಫೋನ್ಪೇಲಿ ಅಮೌಂಟ್ ಬಂತು ನೋಡಿ ಸ್ಟುಡಿಯೋದಲ್ಲಿ, ಇವಾಗ ಸ್ಯಾಲ್ರಿ ಆಯ್ತು ಅನ್ಸುತ್ತೆ ಮೇ ಬಿ. ಓ ನಮ್ಮ ತೇಜ್ ಅಪ್ಪನ ಸ್ಯಾಲ್ರಿ ಆಯಿತು. ಕ್ರೆಡಿಟ್ ಕಾರ್ಡ್ ಇಲ್ವಾ? ಕ್ರೆಡಿಟ್ ಕಾರ್ಡ್ ನೋಡಿ ಗೈಸ್, ಇಂಜಿನಿಯರ್ ಅಂತಾರೆ, ಕ್ರೆಡಿಟ್ ಕಾರ್ಡ್ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಗೈಸ್. ಇವ್ರ ಹತ್ರ ಕಲಿಬೇಕು ಗೈಸ್, ಸುಳ್ಳು ಇವ್ರ ಹತ್ರ ಕಲಿಬೇಕು ಗೈಸ್. ನೋಡಿ ಮಂತ್ರಿ ಸ್ಕ್ವೇರ್ ಔಟ್ಸೈಡ್ ಬಂದರೆ ಈ ಥರ ಕ್ಲಾತ್ಸ್ ಎಲ್ಲ ಸೇಲ್ ಮಾಡ್ತಿದ್ದಾರೆ. ಇವಳೆ ನೋಡಿ ಗೈಸ್ ಏನೋ ಹೇಳ್ತಿದ್ದಾನೆ ಗೈಸ್. ಏನು ಗೈಸ್, ಎಲ್ಲಿ ಬಂದ್ರು ಬಟ್ಟೆ ನೋಡಿದ್ರೆ ಸಾಕು. ದುಡ್ಡಿಲ್ಲ ನೋಡಿ, ದುಡ್ಡಿಲ್ಲ ಅಂತಾರೆ. ₹1 ಇಲ್ಲ ಕಣೋ, ಎಲ್ಲ ಸ್ಯಾಲ್ರಿ ಎಲ್ಲ ಹೋಯ್ತು ಅಂತಾರೆ. ಕ್ಲಾಸ್ ನೋಡಿದ್ರೆ ಸೀದಾ ಹೇಳ್ಕೊಂಡು ಹೋಗ್ತಾರೆ. ಇವ್ನು ನೋಡಿ ಗೈಸ್, ಇಲ್ಲಿ ಬಂದ್ಬಿಟ್ಟು ಕ್ರಿಕೆಟ್ ಆಡ್ತಿದ್ದಾನೆ. ಇಲ್ಲಿ ಮಂತ್ರಿ ಸ್ಕ್ವೇರಿಗೆ ಬಂದ್ಬಿಟ್ಟು ಆಚೆ ಫೀಲ್ ಮಾಡೋ ಬದಲು ಕ್ರಿಕೆಟ್ ಆಡ್ತಿದ್ದಾನೆ ಗೈಸ್. ಏನಾದರೂ ಫೀಲ್ ಮಾಡ್ಬೇಕಪ್ಪ, ಇಷ್ಟು ದೂರ ಬಂದಿದೆ ಅಂದಮೇಲೆ ಫೀಲ್ ಮಾಡ್ಬೇಕು ಗೈಸ್. ನಮ್ಮ ಸಂಪತ್ ನೋಡಿ ಪಾಪು ಎತ್ಕೊಂಡ್ಬಿಟ್ಟಿದ್ದಾನೆ ಇವಾಗಲೇ, ಡ್ಯೂಟಿ ಅಂತ ಹೇಳ್ಕೊಂಡು. ನಾನು ನೋಡಿರೋದು ಒಂದೇ ಬೈಕು Z900, ಒಂದು 2-3 ನೋಡಿದ್ದೀನಿ, ಬಿಟ್ಟರೆ ಯಾವುದು ಬಂದಿಲ್ಲ. ಯಾವ ಇವೆಲ್ಲ ಕುಂತಂಗ್ ಗೈಸ್ ರೀಲ್ಸ್ ನೋಡ್ಕೊಂಡು, ರೀಲ್ಸ್ ನೋಡೆಲ್ಲ ಹುಡುಗರು ಹಾಳಾಗ್ಬಿಟ್ಟವ್ರು ಗೈಸ್. ರೀಲ್ಸ್ ನೋಡ್ಬಿಟ್ಟು ಗೈಸ್ ನೋಡಿ, ಇಲ್ಲಿ ಮುಂದೆ ಹೋಗ್ತಿರೋ ನೋಡಿ ಗೈಸ್. ಓಕೆ, ಮಂತ್ರಿ ಸ್ಕ್ವೇರಿಂದ ಔಟ್ಸೈಡ್ ಹೋಗ್ತಾ ಇದೀವಿ, ನೋಡೋಣ ಗೈಸ್. ಅಲ್ಲಿಂದ ಮಂತ್ರಿ ಸ್ಕ್ವೇರಿಂದ ಮಲ್ಲೇಶ್ವರಂ 8th ಕ್ರಾಸಿಗೆ ಕರ್ಕೊಂಡ್ಬಂದ್ಬಿಟ್ಟು ಬಟ್ಟೆ ಶಾಪಿಂಗ್ ಮಾಡ್ತಾ ಇದ್ದಾರೆ ನೋಡಿ ಗೈಸ್. ಹುಡುಗಿರು ಏನಿಲ್ಲ ನೋಡಿ ಗೈಸ್, ಏನು ಮಾಡೋಕ್ಕಾಗಲ್ಲ. ಮಲ್ಲೇಶ್ವರಂ 8th ಕ್ರಾಸ್ ಫುಲ್ಲು ಶಾಪಿಂಗ್ ಮಾಡ್ತಾ ಇದ್ದಾರೆ. ಫುಲ್ಲು ಕ್ರೌಡ್ ಇದೆ ಗೈಸ್, ತುಂಬ ಅಂದರೆ ತುಂಬ ಕ್ರೌಡ್ ಇದೆ. ಏನು ತೊಗೊಂಡು ಬೇಕಾಯಿತು ಸಂಪು ಬೇಕಾ? ಓ ಗೈಸ್, ಏನು ಲುಕ್ ಕೊಟ್ರು ಅಂದರೆ ನೆಕ್ಸ್ಟ್ ಲೆವೆಲಲ್ಲಿ ಲುಕ್ ಇತ್ತು ಗೈಸ್. ಅಲ್ಲಿಗೆ ಗೈಸ್ ಇವರೇ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸ್ಪಾನ್ಸರ್, ಎಲ್ರಿಗೂ ಕೊಡಿಸ್ತಾ ಇದ್ದಾರೆ, ಬಟ್ ನನಗೆ ಕೊಡಿಸ್ತಾ ಇಲ್ಲ. ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಲಾಸ್ಟ್ ವಿಡಿಯೋ ಫುಲ್ ಬೇಜಾರಾಗ್ಬಿಟ್ಟಿದ್ದಾರೆ. ಅವರು ಫ್ರೆಂಡ್ಸ್ ಎಲ್ಲ ಕೇಳಿ ಫುಲ್ ಅವರು ನೊಂದೋಗ್ಬಿಟ್ಟಿದ್ದಾರೆ ಗೈಸ್. ಫುಲ್ಲು ಕ್ರೌಡ್ ಇದೆ, ನನಗಂತೂ ಆಗ್ತಾ ಇಲ್ಲ. ಹೆವಿ ಸುತ್ತಾಡ್ತಿದ್ದಾರೆ ಅವಾಗಲಿಂದ. ಮನೆಗೆ ಹೋಗೋಣ ಅಂದರೆ ನಮ್ಮ ರಿತ್ವಿಕ್ ಅವರು ನೋಡ್ರಿ, ಇಲ್ಲಿ ಇನ್ನು ಚಿಕ್ಕ ಹುಡುಗರ ಥರ ಕ್ರಿಕೆಟ್ ಆಡ್ಕೊಂಡು ಕೂತಿದ್ದಾರೆ. ಚಿಕ್ಕ ಹುಡುಗರು ಗೈಸ್ ನೋಡಿ, ಇಲ್ಲೇನೋ ಗಲಾಟೆ ಬಂದು ಕಾಣ್ತಿದೆ. ಏನೂ ಮಾಡೋಕ್ಕಾಗಲ್ಲ, ಕ್ರೌಡು ಗೈಸ್. ನೋಡಿ ಆಂಟಿ ಬಟ್ಟೆಗೆ ಜಗಳ ಆಡ್ತಿದ್ದಾರೆ ಗೈಸ್. ಸ್ವಲ್ಪ ಏನಂತ ಜಗಳ ಆಡ್ಬಾರ್ದು, ಬಟ್ಟೆಗೆಲ್ಲ ಜಗಳ ಆಡಬಾರ್ದು ಗೈಸ್. ನೋಡಿ ಇವಾಗ ಬರ್ತಾ ಇದ್ದಾರೆ ಗೈಸ್. ನನಗಂತೂ ಸಾಕಾಗೋಯ್ತು ಗೈಸ್. ನೋಡಿ ಅಷ್ಟೇ ಗೈಸ್, ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಅಂತೂ ಇಂತೂ ಆ ಟ್ರಾಫಿಕಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ, ಬೇಜಾರು ಮಾಡ್ಕೊಂಬಿಡಿ. ಅಂತೂ ಇಂತೂ ದಾಸಹಳ್ಳಿ ಬಂದು ರೀಚ್ ಆಗಿದ್ದೀವಿ. ಫುಲ್ಲು ಭಯಂಕರ ಟ್ರಾಫಿಕ್ ಗೈಸ್, ಏನು ಮಾಡೋಕ್ಕಾಗಲ್ಲ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಎಲ್ಲ ನಮಗೆ ತುಂಬ ಬೇಕು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನನ್ನ ವ್ಲಾಗ್ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಬರೋ ವ್ಲಾಗ್ಸಿಗೂ ತುಂಬ ಸಪೋರ್ಟ್ ಬೇಕು. ನಿಮ್ಮ ಸಪೋರ್ಟಿಂದನೇ ಇನ್ನೂ ನಾನು ಎತ್ತರಕ್ಕೆ ಬೆಳಿಬೇಕು ಅನ್ನೋ ಒಂದು ಡ್ರೀಮ್ ಇದೆ, ಅಚೀವ್ ಮಾಡಲೇಬೇಕು. ನಿಮ್ಮ
ಲವ್ ಪ್ರೀತಿ ಯಾವಾಗಲೂ ಇರಬೇಕು. ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತೀರಂತ ಹೋಪ್ಫುಲಿ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಕಮೆಂಟ್ ಹಾಕ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. खत्म, बाय बाय, टाटा, गुड बाय, गया.